ಹೊಸಕೋಟೆ ನಗರಸಭೆ ಮಾಜಿ ಸದಸ್ಯೆಯಾದ ಶೋಭಾ ಶಿವಾನಂದ್ರವರು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಶಾಸಕ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು, ಶಾಸಕ ಶರತ್ ಬಚ್ಚೇಗೌಡರು ಶೋಭಾ ಶಿವಾನಂದ್ರವರ ನಿವಾಸಕ್ಕೆ ಭೇಟಿ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿ.ವಿ. ಬೈರೇಗೌಡರು, ಬಿಎಂಆರ್ಡಿಎ ಸದಸ್ಯರಾದ ಡಾಕ್ಟರ್ ಎಚ್.ಎಂ. ಸುಬ್ಬರಾಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದು, ಶೋಭಾ ಶಿವಾನಂದ್ ಸೇರಿದಂತೆ ಅವರ ಕುಟುಂಬ ವರ್ಗ ಹಾಗೂ ಅವರ ಸ್ನೇಹಿತ ವರ್ಗದವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು. ಶೋಭಾ ಶಿವಾನಂದ್ ರವರು ಕಳೆದ 5 ವರ್ಷದಿಂದ ನಗರಸಭೆ ಸದಸ್ಯರಾಗಿ ಬಿಜೆಪಿ ಪಕ್ಷದಿಂದ ಚುನಾಯಿತರಾಗಿ ಕೆಲಸ ಮಾಡಿದ್ರು. ಆದರೆ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಿತ್ತು. ಆದರೆ ಪಕ್ಷದಲ್ಲಿ ಅವರಿಗೆ ಅನ್ಯಾಯ ಆದ ಕಾರಣದಿಂದಾಗಿ ಅವರು ಬೇಸತ್ತು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಶೋಭಾ ಶಿವಾನಂದ್ ಸೇರಿದಂತೆ ಅವರ ಕುಟುಂಬ ವರ್ಗ ಬಹಳ ಹಿಂದಿನಿಂದಲೂ ಬಿ.ಎನ್. ಬಚ್ಚೇಗೌಡರ ಒಂದು ಪಕ್ಷದಲ್ಲಿಯೇ ಕೆಲಸ ಮಾಡಿದಂಥವ್ರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಅಲ್ಲಿ ಟಿಕೆಟ್ ಪಡ್ಕೊಂಡು ನಗರಸಭೆ ಸದಸ್ಯೆಯಾಗಿ ಆಯ್ಕೆಯಾಗಿ ಕೆಲಸ ಮಾಡಿದ್ರು. ಈಗ ಮರಳಿ ಮನೆಗೆ ಎನ್ನುವಂತೆ ಶಾಸಕ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಬಿ.ವಿ. ಬೈರೇಗೌಡರ ಜೊತೆಯಲ್ಲಿದ್ದುಕೊಂಡು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗೆ ಕೆಲಸ ಮಾಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಶೋಭಾ ಶಿವಾನಂದ್ ರವರು ಸಹ ತಿಳಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಪಕ್ಷಕ್ಕೆ ಬರಮಾಡಿಕೊಂಡಂತಹ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ.ವಿ. ಬೈರೇಗೌಡರು ಮಾತನಾಡಿದ್ರು. ಬಿಎಂಆರ್ಡಿಎ ಸದಸ್ಯರಾದಂತಹ ಡಾಕ್ಟರ್ ಎಚ್.ಎಂ. ಸುಬ್ಬರಾಜ್ ರವರು ಕೂಡ ಮಾತನಾಡಿದ್ರು. ನಮ್ಗೇನು ನಮ್ಮ ಶರತ್ ಬಚ್ಚೇಗೌಡ್ರೆ ಆಗ್ಲಿ ನಮ್ಮ ಬೈರಣ್ಣ ಅವರೇ ಆಗ್ಲಿ ನಮ್ಗೇನು ಹೊಸದಲ್ಲ. ನಾವು ಆಗ್ಲಿಂದ ಇವಾಗವರೆಗೂ ಹಿಂದಿನ ಕಾಲದಿಂದಾನು ನಮ್ಮ ತಂದೆಯವರ ಪೂರ್ವಿಕರಿಂದಾನು ನಾವೆಲ್ಲ ನಮ್ಮ ಬಚ್ಚೇಗೌಡ್ರ ಕಡೆ ಇದ್ದವ್ರೆ. ನಾವು ಕಾರಣಾಂತರಗಳಿಂದ 1-2 ದಿವಸ ಆ ಕಡೆ ಹೋಗಿದ್ವಿ. ಏನು ಮಾಡಕ್ಕಾಗಲ್ಲ ವಿಧಿ. ಈಗ ನಾವು ಮತ್ತೆ ನಮ್ಮ ಶರತ್ ಬಚ್ಚೇಗೌಡ್ರ ಕಾರ್ಯವೈಫಲ್ಯಗಳೆಲ್ಲ ನೋಡಿ ನಮ್ಮ ಬೈರಣ್ಣವರ ಒಳ್ಳೆತನ ಇವರೆಲ್ಲ ನಾವು ನೋಡ್ಕೊಂಡು ಇವತ್ತು ನಾವು ಮತ್ತೆ ಅದೇ ಶರತ್ ಬಚ್ಚೇಗೌಡ್ರ ಹತ್ರ ನಾವು ಬಂದು ಮತ್ತೆ ಸೇರ್ಕೊಂಡಿದ್ದೀವಿ. ಮುಂದಿನ ತಿಂಗಳಲ್ಲಿ ನಾವೆಲ್ಲೂ ಹೋಗಲ್ಲ. ಇದೇ ತರ ನಾವು ಜೊತೆಲಿ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸರ್, ನಾನು ಎಲ್ಲೇ ಹೋಗಿಲ್ಲಿ ನಾನು ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದೀನಿ. ನಾನು MTB ನಾಗರಾಜ್ ಅವ್ರ ಹತ್ರ ಹೋದಾಗೂ ಅಷ್ಟೇ ನಾನು ಅಲ್ಲಿ ಪ್ರಾಂಪ್ಟಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ನಮ್ಮ ಶರತ್ ಬಚ್ಚೇಗೌಡ್ರ ಹತ್ರ ಇದ್ದಾಗಲೂ ನಾನು ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಕೆಲವರಿಂದ ನನಗೆ ಅಲ್ಲಿ ಅಡಚಣೆಗಳಾಯ್ತಾ ಹೊರತು ಇಲ್ಲ. ನಮ್ಮ ಇವಾಗ ಈ ಬೈರಣ್ಣ ಅವ್ರು ಹೇಳಿದ್ರು ನಮ್ಮನ್ನು ಎತ್ಕಟ್ಟಿ ಇವನ್ಗೆ ಹೇಳ್ಕೊಟ್ರು ಅಂತ. ಅದು 100% ನಿಜಾನೇ. ಆವತ್ತು ನನ್ಗೆ ಹೇಳಿದ್ರು ಬೈರಣ್ಣ ಅವರು, ನೀನು ಬಂದ್ಬಿಡು, ನಾನು ಬೇಕಾದ್ರೆ ನಿನ್ನ ಅಧ್ಯಕ್ಷನ ಮಾಡ್ತೀನಿ ಅಂತ. ನಾನು ಅಲ್ಲಿ ಇದ್ದಿದ್ದಕ್ಕೆ ನಿಯತ್ತಾಗಿ ಮಾಡ್ಬೇಕು ಕೆಲಸ ಅಂತ ಮಾಡಿದೆ. ಅದ್ರಲ್ಲಿ ನಾನು ಮೋಸ ಆಯ್ತು. ಮುಂದಿನ ದಿನಗಳಲ್ಲಿ ನಾನು ಇವಾಗ ನಮ್ಮ ಬೈರಣ್ಣ ಸಮ್ಮುಖದಲ್ಲೇ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಾಡ್ತೀನಿ. ಅಣ್ಣವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ರಿಸರ್ವ್ ಅನ್ನಾಗ್ಲಿ ಜನರಲ್ ಅನ್ನಾಗ್ಲಿ ನಿಮ್ಮನ್ನ ಅಧ್ಯಕ್ಷನ 1 ವರ್ಷ ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾನು ಇದ್ದು ಮಾಡ್ಬೋದು. ಇವ್ರ ಅಣ್ಣನ್ ಶ್ರೀರಾಮಣ್ಣು ಇವ್ರ ಅತ್ತಿಗೆನ ಎಲ್ಲ ಚಿಕ್ಕರೇಗೌಡ್ರ ಜೊತೆನೆ ಅಧ್ಯಕ್ಷರು ಆಗಿದ್ರು. ರವಿನ ಅಧ್ಯಕ್ಷರು ಮಾಡಿದ್ರು. ಇವಾಗ ಇವನೊಬ್ಬನ್ ಬಾಕಿ ಕೇಳ್ತಾನ. ಆಯ್ತು, ಯಾವ್ದೋ ಟೈಮ್ ನೋಡ್ಕೊಂಡು ಮಾಡೋದ. ಈ ಶಿವಾನಂದನು, ಶಿವಕುಮಾರ್ನು, ಕೃಷ್ಣ ಇವ್ರು ಯಾರು ಹೊಸಬ್ರಲ್ಲ, ರವಿ ಇವರೆಲ್ಲ ನಮ್ ಕಳಬ್ರೆ. ಏನೋ ಹಿಂಗೆ ಸೀಟ್ಗಳು ಕೊಟ್ಟಿಲ್ಲ, ಪಾಠಗಳು ಕೊಟ್ಟಿಲ್ಲ ಅಂದ್ಕೊಂಡು ಹೋಗಿದ್ರು. ಈಗೆಲ್ಲ ವಾಪಸ್ಸು ತವ್ರ ಮನೆಗೆ ಬಂದವ್ರೆ. ಎಲ್ಲರಿಗೂ ಸಂತೋಷವಾಗಿರ್ಲಿ, ನಾವು ಎಲ್ಲ ಸಂತೋಷವಾಗಿ ಬೆರೆಸ್ಕೊಂಡಿದ್ದೀರಿ. ನೀನಿದ್ರು ಒಟ್ಟಿಗೆ ಓದ್ತಿದ್ದೀರ ಅಲ್ಲ ಸುಬ್ಬಣ್ಣ? ಹಿಂಗ ಅಧ್ಯಕ್ಷರು ಕೊಡಲ್ಲ, ಮಾಡಲ್ಲ. ಜನರಲ್ ಸೀಟ್ ಒಳಗೆ MTB ಏನ್ ಮಾಡಿದ್ರು ರಿಸರ್ವೇಶನ್ ಕೊಡಲ್ಲ, ನಿನ್ಗ ಮಾಡಲ್ಲ ಅಂತ ನಾನು ಮೊದ್ಲೇ ಹೇಳಿದ್ದೆ. ಅದನ್ನ ಸುಮ್ಮನೆ ನಾವು ಮಾಡ್ತಾ ಇದ್ದೀರಿ, ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ನಮ್ಮ ಮೇಲೆ ತಪ್ಪು ನಂಬಿಕೆ ಬರಂಗೆ ಅವ್ರ ಸುತ್ತು ಅವರಲ್ಲ ಹರಿಪರಿ ಇವರೆಲ್ಲ ಹೇಳಿ ಇವನ್ ತಲೆ ಕೆಡ್ಸಿದ್ರು. ಗೊತ್ತಾಯ್ತು. ನೆಕ್ಸ್ಟ್ ನಿತ್ಕೊಂಡ್ ಗೆಲ್ಲಿ ರಿಸರ್ವ್ ಬಂದ್ರೆ ಮಾಡೋಣ. ಅದಕ್ಕೆ ವಾರ್ಡ್ಗಳು ಜಾಸ್ತಿ ಆಗ್ತದೆ. 35-36 ವಾರ್ಡ್ ಆಗ್ತದೆ. SC ಜಾಸ್ತಿ ಆಗ್ತದೆ. ಹೆಂಗು ಪೇಟೆ ಬಿಟ್ಟು ಎಲ್ಲ ದೂರ ಬಂದವನು ಯಾವ್ದನ್ನ ಈ ವಾರ್ಡ್ಗಳಿಗೆ ನೋಡ್ಕೊಂಡು ಅಲ್ಲ. ಈ ದಿನ ಮಾಜಿ ಪುರಸಭಾ ಸದಸ್ಯರಾದ ಶಿವಾನಂದ್ ಅವ್ರ ಮನೆಗೆ ನಮ್ಮ ಶಾಸಕರು, ನಮ್ಮ ಬೈರೇಗೌಡರು ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ಹಿಂದೆ ಸಹ ನಾವೆಲ್ಲ ಜೊತೆಯಲ್ಲೇ ಇದ್ವಿ. ಕಾರಣಾಂತರಗಳಿಂದ MTB ಕಡೆ ಹೋಗಿದ್ರು. ಮತ್ತೆ ನಮ್ಮ ಶರತ್ ಬಚ್ಚೇಗೌಡರ ಕಾರ್ಯವೈಖರಿಯನ್ನು ಒಪ್ಪಿ ಮತ್ತೆ ನಮ್ಮ ಬೈರೇಗೌಡರ ನೇತೃತ್ವದಲ್ಲಿ ಮತ್ತೆ ತವ್ರ ಮನೆಗೆ ಬಂದವ್ರೆ. ಅವ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಜೊತೆಯಲ್ಲಿ ಹೋಗ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ವಿ.